ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ ಗೀತಮ್ಮ ಅವರು ಹೊರಗಡೆ ಹೋಗ್ತಿದ್ದಾರೆ. ಹೊರಗಡೆ ಅಂತ ಅಂದರೆ ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ. ಸೊ ಇವರು ಗೀತಮ್ಮ ಅವ್ರು ಬಂದ್ಬಿಟ್ಟು 10 ತಿಂಗಳ ಹಿಂದೆ ಬಂದು ನಮ್ಮ ಆಶ್ರಮದಲ್ಲಿ ಯಾರೂ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ನನಗೆ ಅನಾಥೆ ನಾನು ಅಂತೇಳಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿ ನಮ್ಮ ಆಶ್ರಮಕ್ಕೆ ಬಂದಿರ್ತಾರೆ. ಸೊ ಈಗ ಆಲ್ರೆಡಿ 10 ತಿಂಗಳಾಯಿತು. 10 ತಿಂಗಳಾದಮೇಲೆ ಇಲ್ಲ ನನಗೆ ಮಕ್ಕಳಿದ್ದಾರೆ, ನಾನು ಮಕ್ಕಳ ಹತ್ರನೇ ಹೋಗ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ. ಅವರ ಸ್ವಇಚ್ಛೆ ಮೇರೆಗೆ ಅವರು ಏನು ಇಷ್ಟಪಡ್ತಾರೆ ಅಲ್ಲಿಗೆ ನಾವು ಕಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆಮೇಲೆ ಏನು ಖುಷಿ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ದಿನನೂ ಪ್ರತಿಯೊಂದು ತಿಂಗಳು ನಾವು ಇವ್ರನ್ನ ನೆನೆಸ್ಕೊಬೇಕು ಅಂತ ಸೇವೆನ ಇವರು ಮಾಡಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಒಂದು ಹ್ಯಾಂಡಿಕ್ಯಾಪ್ ಮಗು ಸಾಯಿ ಅಂದ್ಬಿಟ್ಟು ಎದೊಳೋದಿಲ್ಲ, ಮಾತಾಡೋದಿಲ್ಲ. ಆ ಮಗುನ ತುಂಬಾ ಚೆನ್ನಾಗಿ ತಾಯಿಗಿಂತಾನು ಅವ್ರ ತಾಯಿ ಕೂಡ ಆ ರೀತಿ ನೋಡ್ಕೊಂಡಿದಾರಲ್ವ ನನಗಂತೂ ಗೊತ್ತಿಲ್ಲ. ನಾನು ಸತ್ಯ ಮಾಡಿ ಹೇಳ್ತಾ ಇದ್ದೀನಿ. ಆ ಒಂದು ಪ್ರೀತಿನ ಕೊಟ್ಟು ಅವರು ತಾಯಿ ಪ್ರೀತಿನ ಕೊಟ್ಟು ನೋಡ್ಕೊಂಡಿದ್ದಾರೆ. ಇವತ್ತು ಆ ಮಗುಗೆ ಇಷ್ಟು ದಿನ ತಂದೆ ತಾಯಿ ಇಲ್ಲ ಅನ್ನೋ ಕೊರಗಿತ್ತು, ಎಲ್ಲೋ ಒಂದ್ ಕಡೆ ತಾಯಿ ಸಿಕ್ಕಿದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ಬದುಕ್ತಿತ್ತು. ಇವತ್ತಿಂದ ಆ ಭಾವನೆಗಳು ಇಲ್ಲ, ಆ ಮಗುಗ ತಾಯಿ ಇದ್ದಾರೆ ಅನ್ನೋ ಒಂದು ಇದು ಫೀಲಿಂಗ್ ಕೂಡ ಇಲ್ಲ. ಇವತ್ತು ಆ ಮಗುಗೆಲ್ಲ ಒಂದ್ ಕಡೆ ಈ ಋಣ ತೀರ್ತೇನೆ, ಈ ತಾಯಿಯ ಋಣ ತೀರ್ತೇನೋ ಅಂತ ನನಗನ್ಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ ಗೀತಮ್ಮ ಅವರು ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಇವರು ಗೀತಮ್ಮ ಅವ್ರು ಬಂದ್ಬಿಟ್ಟು 10 ತಿಂಗಳ ಹಿಂದೆ ಬಂದು ನಮ್ಮ ಆಶ್ರಮದಲ್ಲಿ ಯಾರೂ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ನನಗೆ ಅನಾಥೆ ನಾನು ಅಂತೇಳಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿ ನಮ್ಮ ಆಶ್ರಮಕ್ಕೆ ಬಂದಿರ್ತಾರೆ. ಸೊ ಈಗ ಆಲ್ರೆಡಿ 10 ತಿಂಗಳಾಯಿತು. 10 ತಿಂಗಳಾದ್ಮೇಲೆ ಇಲ್ಲ ನನಗೆ ಮಕ್ಕಳಿದ್ದಾರೆ, ನಾನು ಮಕ್ಕಳ ಹತ್ರನೇ ಹೋಗ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗಾಗಿ ನಾವು ಅವರ ಸ್ವಇಚ್ಛೆ ಮೇರೆಗೆ ಅವರು ಏನು ಇಷ್ಟಪಡ್ತಾರೆ ಅಲ್ಲಿಗೆ ನಾವು ಕಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಬಂದು ಎಷ್ಟು ತಿಂಗಳಾಯ್ತಮ್ಮ? 10 ತಿಂಗಳಾಯ್ತು. 10 ತಿಂಗಳಾಯ್ತು. 10 ತಿಂಗಳು ಏನ್ ಕಾರಣಕ್ಕೆ ಬಂದಿದ್ದು? ನಾನು ಏನ್ ಕಾರಣಕ್ಕಂದ್ರೆ ನಮ್ಮ ಮಕ್ಕಳು ಸರಿಯಾಗಿ ನೋಡ್ಕೊಂತ ಇದ್ದಿಲ್ಲ. ನನ್ನ ಮಕ್ಕಳು ಇವರೆಲ್ಲ ಇದು ಮಾಡ್ತಾ ಇದ್ರು. ನನ್ಗೆ ನಾನು ಮನೆ ಬಿಟ್ಟೆ ಇವಾಗ 3 ವರ್ಷ ನಮ್ಮ ಅಕ್ಕ ಹತ್ರ ಇದ್ದೆ. ನಾನು ನಮ್ಮ ಅಕ್ಕ ಅದ ಹೇಳಿದ್ನಲ್ಲ, ಅವ್ರು ಸ್ವಲ್ಪ ಕುಡಿತಾ ಇದ್ರು, ಇದು ಮಾಡ್ತಾ ಇದ್ರು ಅಂತ. ಅದಕ್ಕೆ ಅಲ್ಲೇ ಇದ್ದೆ. ಅವಾಗ ನನ್ಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು. ನಾನು ಸತ್ತಿಗಿರಿಲಿ ಅಡ್ಮಿಟ್ ಆಗಿದ್ದೆ. ದುಡ್ಡು ನನ್ನ ಹತ್ರ ಇತ್ತು, ಅದರಲ್ಲೆಲ್ಲ ತೋರ್ಸ್ಕೊಂಡು ಆಗೋಗಿತ್ತು. ಆಮೇಲೆ ಅವಾಗ ಊಟ ತಿಂದ್ರೆ ವಾಂತಿ ಇದೆಲ್ಲ ಆಗ್ತಾ ಇತ್ತು. ನಮ್ಮ ಅಕ್ಕ ನಿಂಗೆ 3 ದಿವಸಕ್ಕೊಂದ್ಸತಿ ಕಾಯಿಲ್ಲ ಅಂತೀಯ, ಯಾರು ನೋಡೋದು, ಹಂಗೆ ಹಿಂಗೆ ಅಂದ್ರು. ಅವಾಗ ನಿಮ್ದು ಮೊಬೈಲ್ ನಾನು ತುಂಬಾ ನೋಡ್ತಾ ಇದ್ದದ್ದು. ಸರಿ ಅಂದ್ಬಿಟ್ಟು ನಾನು ಇಲ್ಲೇ ಬರಬೇಕು, ಇಲ್ಲೇ ಸೇರ್ಕೋಬೇಕು, ನಮ್ಮ ಇದಕ್ಕೆ ಜನಸೇವೆ ಆಶ್ರಮಕ್ಕೆ ಬಂದು ಸೇರ್ಕೋಬೇಕು ಅಂತ ನಾನು ಇಲ್ಲೇ ಬಂದಿದ್ದು. ನಾನು ಇಲ್ಲೇ ಸೇರ್ಕೊಂಡಿದ್ದು. ಈಗ 10 ತಿಂಗಳಾಯ್ತು, ಸಡನ್ ಆಗಿ ಹೋಗ್ತೀನಿ ಅಂದ್ರೆ ಏನ್ ಕಾರಣ? ಏನು ಕಾರಣ ಇಲ್ಲಣ್ಣ. ನಾನು ಹೋಗಿ ಆಚೆ ದುಡಿಬೇಕು. ನಿಮ್ಗೂ ಈ ಆಶ್ರಮಕ್ಕೆ ನಮ್ಗಿಂತ ನಾನು ಇಲ್ಲಿ ತುಂಬಾ ಜನನ ನೋಡಿದೀನಿ. ವಯಸ್ಸಾದವ್ರಿಗೆ ನಾವು ತುಂಬಾ ಮಾಡ್ತೀರಾ. ಸೊ ಇವಾಗ 9-10 ತಿಂಗಳು ಈ ಆಶ್ರಮದಲ್ಲಿ ಇದ್ರಲ್ಲ, ಹೇಗಿದ್ರಿ? ಏನ್ ಅನ್ಸ್ತು? ನಮ್ಮ ಚೆನ್ನಾಗಿ ಇಲ್ಲ, ಅದೆಲ್ಲ ಏನಿಲ್ಲ. ನನ್ನ ಊಟ ತಿಂಡಿಗೆ ಬಟ್ಟೆಗೆ ಏನಿಗಿಲ್ಲ. ನೋಡಿ ಎಷ್ಟು ಬಟ್ಟೆ ಕೊಟ್ಟಿದ್ದೀರಾ. ಬರುವಾಗ ಯಾವ ಬ್ಯಾಗಲ್ಲಿ ಬಂದ್ರಿ? ಇಲ್ಲಿದೆ ನೋಡಿ. ಅಲ್ಲ ಬರುವಾಗ ಇದು ನೋಡಿ, ನಾನು ಇದು ಒಂದೇ ನೈಟಿ, ಇದೊಂದೇ ಬ್ಯಾಗ್ ನೋಡಿ ಜನಗಳೇ. ನಾನು ಸುಳ್ಳು ಹೇಳಲ್ಲ. ನನ್ಗೆ ನೋಡಿ, ಇವ್ರು 3ನೇ ಮಗಳು. ನನ್ಗೆ 2 ಮಕ್ಳಿದ್ದಾರೆ. ಆದ್ರೆ ಇವ್ರು 3ನೇ ಮಗಳು ಅಂತ ಏನ್ ಕೇಳ್ತೀನಿ, ಸಾಡಿ ಅಂದ್ರೆ ಇಷ್ಟು ಬಟ್ಟೆನೂ ನಂಗೆ ಕೊಟ್ಟಿದ್ದಾರೆ. ಏನ್ ಕೇಳು? ಬಟ್ಟೆ ನಾವು ಕೊಟ್ಟಿದ್ದಲ್ಲ, ಕೊಟ್ಟಿದ್ದೀರಾ ಜನಗಳು ಕೊಟ್ಟಿದ್ದಾರೆ. ಮಕ್ಳು ಯಾರು ಬಂದಿಲ್ವಲ್ಲ? ಕಾರಣ ನನಗೆ ಮಕ್ಳೇ ಬೇಡ ಬಿಡೋಣ, ನನ್ನ ಮಕ್ಳೇ ಬೇಡ. ನೋಡು, ನನಗೆ ಈ ಪ್ರಪಂಚದಲ್ಲಿ ಎಲ್ಲರೂ ಮಕ್ಳಿದ್ದಾರೆ. ಅವರೇ ಮಕ್ಳು ಅಂತ ತಿಳ್ಕೊತೀನಿ. ನೀವೇ ಮಗ, ಇವರೇ ಮಕ್ಳು ಅಂತ ತಿಳ್ಕೊತೀನಿ. ನಾನು ಸತ್ರೂ ನನ್ನ ಮಕ್ಳ ಹತ್ರ ಹೋಗಲ್ಲ. ನಾನು ಈಗ ಯಾರ ಮನೆಗೆ ಹೋಗ್ತಾ? ನಾನು ನಮ್ಮ ಅಕ್ಕ ಹತ್ರನೇ ಹೋಗೋದು. ಯಾಕಂದ್ರೆ ನಾನು ಫುಲ್ ಅಲ್ಲಿ ಎವಿಡೆನ್ಸ್ ಎಲ್ಲ ಅಲ್ಲೇ ಇರೋದು. ನಮ್ದು ನಾನು ಅಲ್ಲೇ ಹೋಗೋದು. ಸ್ನೇಹಿತರೆ ನೋಡಿದ್ರಲ್ಲ, ಬಂದಿದ್ರು 1 ವರ್ಷ ಆಯ್ತು. ಈಗ ನಮ್ಮ ಅಕ್ಕ ಮನೆಗೆ ಹೋಗ್ತೀನಿ, ನಾನು ಅಲ್ಲೇ ಇರ್ತೀನಿ ಖುಷಿಯಾಗಿ ಅಂತ ಹೇಳ್ತಾರೆ. ಆಮೇಲೆ ಏನ್ ಖುಷಿ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ದಿನನೂ ಪ್ರತಿಯೊಂದು ತಿಂಗಳು ನಾವು ಇವ್ರನ್ನ ನೆನೆಸ್ಕೊಬೇಕು ಅಂತ ಸೇವೆನ ಇವರು ಮಾಡಿದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಒಂದು ಹ್ಯಾಂಡಿಕ್ಯಾಪ್ ಮಗು ಸಾಯಿ ಅಂದ್ಬಿಟ್ಟು ಎದೊಳೋದಿಲ್ಲ, ಮಾತಾಡೋದಿಲ್ಲ. ಆ ಮಗುನ ತುಂಬಾ ಚೆನ್ನಾಗಿ ತಾಯಿಗಿಂತಾನು ಅವ್ರ ತಾಯಿ ಕೂಡ ಆ ರೀತಿ ನೋಡ್ಕೊಂಡಿದಾರಲ್ವ ನನಗಂತೂ ಗೊತ್ತಿಲ್ಲ. ನಾನು ಸತ್ಯ ಮಾಡಿ ಹೇಳ್ತಾ ಇದ್ದೀನಿ. ಆ ಒಂದು ಪ್ರೀತಿನ ಕೊಟ್ಟು ಅವರು ತಾಯಿ ಪ್ರೀತಿನ ಕೊಟ್ಟು ನೋಡ್ಕೊಂಡಿದ್ದಾರೆ. ಇವತ್ತು ಆ ಮಗುಗೆ ಇಷ್ಟು ದಿನ ಅವ್ರ ತಂದೆ ತಾಯಿ ಇಲ್ಲ ಅನ್ನೋ ಕೊರಗಿತ್ತು, ಎಲ್ಲೋ ಒಂದ್ ಕಡೆ ತಾಯಿ ಸಿಕ್ಕಿದ್ದಾರೆ ಅಂತ ಒಂದು ಭಾವನೆಯಲ್ಲಿ ಬದುಕ್ತಿತ್ತು. ಇವತ್ತಿಂದ ಆ ಭಾವನೆಗಳು ಇಲ್ಲ, ಆ ಮಗುಗ ತಾಯಿ ಇದ್ದಾರೆ ಅನ್ನೋ ಒಂದು ಇದು ಫೀಲಿಂಗ್ ಕೂಡ ಇಲ್ಲ. ಯಾಕಂದ್ರೆ ಇವ್ರು ನೋಡ್ಕೊಳ್ತಾ ಇದ್ರು ಆ ರೀತಿ. ಯಾಕೆ ಸುಳ್ಳೆಲ್ಲ ಹೇಳ್ಬಾರ್ದು. ನಾವು ಫ್ರೀಯಾಗಿ ಇಲ್ಲದೆ ಇರೋ ಕಾರಣ ಆ ಪ್ರತಿಯೊಂದು ಮೂಮೆಂಟ್, ಆ ಪ್ರತಿಯೊಂದು ಮಗುಗೆ ಏನೇನೋ ಎಲ್ಲ ಮಾಡೋದಕ್ಕಾಗತ್ತೆ. ಬೆಳಗಿನ ಸಂಜೆವರೆಗೂ ಊಟದಿಂದ ಹಿಡಿದು ಸ್ನಾನದಿಂದ ಹಿಡಿದು ಪ್ರತಿಯೊಂದನ್ನ ಅವರು
ಇಷ್ಟು ದಿನ ನೋಡ್ಕೊಂಡಿದ್ದಾರೆ. ಇವತ್ತು ಆ ಮಗುಗೆ ಎಲ್ಲೋ ಒಂದ್ ಕಡೆ ಈ ಋಣ ತೀರ್ತೇನೆ, ಈ ತಾಯಿಯ ಋಣ ತೀರ್ತೇನೋ ಅಂತ ನನಗನ್ಸುತ್ತೆ. ಈ ಆಶ್ರಮಕ್ಕೆ ಬಂದ್ಮೇಲೆ ಅವ್ರು ಆ ಮಗುನ ನೋಡ್ಕೊಂಡಿದ್ ರೀತಿ, ಆ ಮಗುನ ಇವತ್ತವರೆಗೂ ಪೋಷಣೆ ಮಾಡಿರೋ ರೀತಿ ನೋಡಿದ್ರೆ ನಂಗೆ ಬಹಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು, ನಮ್ಮ ಕಡೆಯಿಂದ ನಿಮ್ಗೆ ಧನ್ಯವಾದ. ಬಹಳ ಬೇಜಾರೇನಂದ್ರೆ ನಾಳೆ ಬೆಳಿಗ್ಗೆಯಿಂದ ಮಗು ನೋಡ್ಕೊಳ್ಳೋರು ಯಾರಪ್ಪ ಅನ್ನೋ ತರ ಈಗ ನೀವು ಆ ಪ್ರೀತಿ ಕೊಡ್ತಾ ಇದ್ರಿ, ನೆಕ್ಸ್ಟ್ ಆ ಪ್ರೀತಿನ ಯಾರು ಕೊಡ್ತಾರೆ ಇಲ್ಲಿ ಅನ್ನೋದೇ ನಮಗೆ ಗೊತ್ತಿಲ್ಲ. ಆ ಭಗವಂತ ಧರ್ಮಶನೇಶ್ವರನ ಯಾರನ್ನ ಕಳಿಸ್ತಾರೆ, ನನಗಿಂತನೂ ಒಳ್ಳೆಯವ್ರು ಕಳಿಸ್ತಾರೆ, ನಂಬಿಕೆ ಇದೆ ನನಗೆ. ದೇವ್ರು ಒಳ್ಳೇದು ಮಾಡಲಿ. ಇಷ್ಟು ದಿನ ಇಲ್ಲಿ ಸೇವೆ ಸಲ್ಲಿಸಿದ್ರ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮ ಮಕ್ಕಳು ಆದಷ್ಟು ಬೇಗ ಬಂದು ನಿಮ್ಮನ್ನ ಕರ್ಕೊಂಡು ಹೋಗೋಣ. ಬೇಡ ಬಿಡೋಣ, ಇಷ್ಟೇ ದಿವಸ ಬಂದಿಲ್ಲ, ಇವಾಗ ಬರ್ತಾರೆ ಏನು ಗ್ಯಾರಂಟಿ. ಜೋರಾಗಿ ಕ್ಲಾಸ್ ಮಾಡಿ.